ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಭವಾನಿ ರೇವಣ್ಣ ವಿರುದ್ಧ ಕಿರುಕುಳ ಆರೋಪ ಪ್ರಕರಣದ ಭಾಗವಾಗಿ ಪ್ರಜ್ವಲ್ ರೇವಣ್ಣನವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಪತ್ನಿ ಜೊತೆಗೆ ಜಿಲ್ಲಾ ಎಸ್ಪಿ ಕಚೇರಿಗೆ ಆಗಮಿಸಿ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ತಮಗೆ ಸೇರಿದ 13 ಎಕರೆ ಭೂಮಿಯನ್ನ ತಾವು ಹೇಳಿದವರಿಗೆ ಮಾರಾಟ ಮಾಡುವಂತೆ ನಮ್ಮನ್ನ ಕೂಡಿ ಹಾಕಿ ಕಿರುಕುಳ ಮತ್ತು ಹಲ್ಲೆಯ ಆರೋಪ ಹಿನ್ನೆಲೆ ಮಾರ್ಚ್ 12ರಂದು ಮಾತನಾಡುವ ಸಲುವಾಗಿ ಕರೆಸಿ 3 ದಿನ ಕೂಡಿ ಹಾಕಿ ಕಿರುಕುಳ ಕೊಡಲಾಗಿದೆ ಎಂಬುದು ದೂರು. ಕಿರಣ್ ರೆಡ್ಡಿ ಅನ್ನೋರ ಹೆಸರಿಗೆ ಭೂಮಿ ಬರೆದುಕೊಡುವಂತೆ ಬಲವಂತವಾಗಿ ಕೈಯಾಪತ್ರಕ್ಕೆ ಸಹಿ ಹಾಕಿಸಿಕೊಳ್ಳಲಾಗಿದೆ ಎಂಬುದರ ಬಗ್ಗೆ ಕಾರ್ತಿಕ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಲವಂತವಾಗಿ ಸಹಿ ಹಾಕಿಸಿಕೊಂಡು ಕ್ರಯ ಮಾಡಿಸಿಕೊಂಡು 41 ಲಕ್ಷ ಹಣವನ್ನು ತಮ್ಮ ಖಾತೆಯಿಂದ ತೆಗೆಯಲಾಗಿದೆ ಎಂಬುದನ್ನು ದೂರಲ್ಲಿ ಸಲ್ಲಿಸಲಾಗಿದೆ. ಭವಾನಿ ರೇವಣ್ಣ ಹಲ್ಲೆಯಿಂದ ತನ್ನ ಪತ್ನಿಗೆ ಗರ್ಭಪಾತವಾದ ಬಗ್ಗೆಯೂ ಕಾರ್ತಿಕ್ ದೂರಿನಲ್ಲಿ ಆರೋಪಿಸಿದ್ದಾರೆ. ಘಟನೆ ಸಂಬಂಧ ಎಸ್ಪಿಗೆ ದೂರು ನೀಡಲು ಆಗಮಿಸಿದ ಕಾರ್ತಿಕ್ ದಂಪತಿ ಜೊತೆಯಲ್ಲಿ ವಕೀಲ ದೇವರಾಜೇಗೌಡ ಕೂಡ ಆಗಮಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜೀತಾ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಚಂದನ್, NKS TV4 ಹಾಸನ.